ಅಲಾದಿನ್ ಮತ್ತು ಮಾಯಾದೀಪ. ಒಂದಾನೊಂದು ಕಾಲದಲ್ಲಿ ಅಲಾವುದ್ದೀನ್ ಎಂಬ ಹುಡುಗ ಇದ್ದ. ತಾನು ತನ್ನ ತಾಯಿಯೊಂದಿಗೆ ಅರೇಬಿಯಾದ ಮರಳಲ್ಲಿ ವಾಸಿಸುತ್ತಿದ್ದ. ಅವನ ತಂದೆ ಹುಷಾರಿಲ್ಲದೆ ಸತ್ತು ಹೋದ. ಅವರು ತುಂಬ ಬಡವರು. ಅಲಾದಿನ್ ತುಂಬ ಸೋಮಾರಿ ಮತ್ತು ಯಾವಾಗಲೂ ತಿನ್ನುತ್ತಲೇ ಇದ್ದ, ಮಲಗುತ್ತಿದ್ದ ಮತ್ತು ಹಳ್ಳಿಯ ಸುತ್ತ ತಿರುಗಾಡ್ತಾ ದಿನವೆಲ್ಲ ಇದ್ದ. ಆತನ ತಾಯಿ ಜೀವನ ಕಳೆಯಲು ಬೇರೆಯವರ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಳು. ಅಲಾದಿನ ತಾಯಿ ಅಲಾದಿನ ಪ್ರವರ್ತನೆ ನೋಡಿ ನೋಡಿ ಸುಸ್ತಾಗಿ ಬಿಟ್ಟಳು. ದಿನನಿತ್ಯ ಆಕೆ ಅಲಾದಿನ್ಗೆ ಒಳ್ಳೆಯ ಪ್ರವರ್ತನೆ ಬರಬೇಕಂತ ದೇವರಿಗೆ ಪ್ರಾರ್ಥನೆ ಮಾಡುತ್ತಾ ಇರ್ತಾಳೆ. ಅಲಾದಿನ್ ಸೋಮಾರಿ ಆದರೆ ಆತನ ಮನಸ್ಸು ತುಂಬ ಒಳ್ಳೆಯದು, ತುಂಬ ಸ್ವಚ್ಛ ಮನಸ್ಸಿನವನು. ಒಂದು ದಿನ ಒಂದು ಅಪರೂಪದ ವ್ಯಕ್ತಿ ಅವರ ಮನೆಗೆ ಬಂದನು. ಆತ ಒಂದು ಜಾದೂಗಾರ. ಆತ ಅಲಾದಿನ್ನ ತಾಯಿಯ ಹತ್ರ, ನಾನು ನಿಮ್ಮ ಗಂಡನ ತಮ್ಮ ಅಂತ ಹೇಳುತ್ತಾನೆ. ನನ್ನ ಕ್ಷಮಿಸಿ, ಇದಕ್ಕೂ ಮೊದಲು ನಾನು ಬರಲು ಆಗಲಿಲ್ಲ. ಆತ ಬಂಗಾರದ ನಾಣ್ಯಗಳನ್ನು ಆಕೆಗೆ ಕೊಟ್ಟ. ನಾನು ಧನವಂತ, ನನ್ನ ಅಣ್ಣನ ಮಗನಿಗೆ ನಾನು ಸಹಾಯ ಮಾಡಬೇಕು. ನಾನು ಈ ಪಟ್ಟಣಕ್ಕೆ ದೂರದಲ್ಲಿ ವಾಸಿಸುತ್ತಿದ್ದೇನೆ. ನನ್ನ ವ್ಯವಹಾರಗಳಲ್ಲಿ ಯಾರಾದರೂ ನನಗೆ ಸಹಾಯ ಮಾಡಲು ಒಬ್ರು ಬೇಕು. ನೀವೇನು ಅಂದುಕೊಳ್ಳದಿದ್ದರೆ ಅಲಾದಿನ್ನನ್ನು ನನ್ನೊಂದಿಗೆ ಕರೆದೊಯ್ಯುತ್ತೇನೆ. ಅಲಾದಿನ್ನ ತಾಯಿ ಆತನನ್ನು ನಂಬಿದಳು. ಆಕೆ ಅಲಾದಿನ್ನ ಕರೆದು ಹೇಳಿದಳು, ಅಲಾವುದ್ದೀನ್, ನೀನು ನಿಮ್ಮ ಚಿಕ್ಕಪ್ಪನೊಂದಿಗೆ ಹೋಗು. ಆತ ತುಂಬಾ ಒಳ್ಳೆ ವ್ಯಕ್ತಿ. ಆತನ ತಾಯಿಯ ಆಶೀರ್ವಾದದೊಂದಿಗೆ ಅಲಾದಿನ್ ಆತನ ಚಿಕ್ಕಪ್ಪನ ಜೊತೆ ತನ್ನ ಪ್ರಯಾಣವನ್ನು ಸಾಗಿಸಿದನು. ಅವರು ಒಂಟೆಯ ಮೇಲೆ ತುಂಬಾ ದಿನಗಳು ಪ್ರಯಾಣಿಸಿದರು. ಕೊನೆಗೆ ಬೆಟ್ಟಗಳು, ಗುಹೆಗಳು ಇರುವಂತಹ ಜಾಗಕ್ಕೆ ತಲುಪಿದರು. ಇಲ್ಲಿ ಯಾರೂ ಇಲ್ಲ ಚಿಕ್ಕಪ್ಪ, ನಾವಿಲ್ಲಿ ಏನ್ ಮಾಡ್ಬೇಕು? ಅವರು ಒಂದು ದೊಡ್ಡ ಕಲ್ಲಿನ ಹತ್ರ ಹೋದ್ರು. ಆತನ ಚಿಕ್ಕಪ್ಪ ಮಂತ್ರ ಹೇಳಿದ ಕೂಡಲೇ ದೊಡ್ಡ ಕಲ್ಲು ತಾನಾಗಿ ಕದಲಿತು. ಅಲ್ಲಿ ಗುಹೆ ಒಳಗೆ ಹೋಗಲು ಮೆಟ್ಟಿಲಿತ್ತು. ಅವರ ಚಿಕ್ಕಪ್ಪ ಅಲಾದಿನ್ಗೆ ಒಂದು ಉಂಗರವನ್ನು ಕೊಟ್ಟು, ಇದು ನಿನ್ನನ್ನು ಕಾಪಾಡುತ್ತೆ ಅಂತ ಹೇಳುತ್ತಾನೆ. ಆತ ತನ್ನನ್ನು ಆ ಮೆಟ್ಟಿಲು ಹತ್ತಿ ಕೆಳಗಡೆ ಹೋಗಿ ಅಲ್ಲಿ ಒಂದು ಹಳೆಯ ದೀಪ ಮತ್ತು ಸ್ವಲ್ಪ ಬೆಲೆ ಬಾಳುವ ವಸ್ತುಗಳು ತರಲು ಹೇಳಿದ. ಚಿಕ್ಕಪ್ಪ, ನೀವು ನಮ್ಮೊಂದಿಗೆ ಬರ್ಬೋದಲ್ವೇ? ಅದು ಪವಿತ್ರವಾದ ಜಾಗ. ಸ್ವಚ್ಛ ಮನಸ್ಸಿನವರು ಮಾತ್ರ ಅಲ್ಲಿಗೆ ಹೋಗಲು ಸಾಧ್ಯ. ಅಲಾದಿನ್ ಗುಹೆ ಒಳಗಡೆ ಹೋದಾಗ ಆತ ಆಶ್ಚರ್ಯಪಟ್ಟನು. ಆತ ಚಿನ್ನದ ನಾಣ್ಯಗಳು, ವಜ್ರಗಳು, ಒಡವೆಗಳು ಮತ್ತು ಅಮೂಲ್ಯ ಕಲ್ಲುಗಳನ್ನು ನೋಡಿದ. ಮತ್ತು ಒಂದು ಹಳೆಯ ದೀಪ ಗುಹೆಯ ಒಂದು ಮೂಲೆಯ ಹತ್ರ ಇದ್ದದ್ದನ್ನು ನೋಡಿದ. ಆತ ಆಶ್ಚರ್ಯಪಟ್ಟು ಚಿಕ್ಕಪ್ಪನಿಗೆ, ಈ ಹಳೆಯ ತುಕ್ಕು ಹಿಡಿದ ದೀಪ ಯಾಕೆ ಬೇಕು? ಅಲಾವುದ್ದೀನ್ ಸ್ವಲ್ಪ ಚಿನ್ನದ ನಾಣ್ಯಗಳು, ವಜ್ರಗಳು, ಒಡವೆಗಳು ಮತ್ತು ಅಮೂಲ್ಯ ಕಲ್ಲುಗಳನ್ನು ಒಂದು ಸಂಚಿಗೆ ಹಾಕಿಕೊಂಡ. ಆತ ದೀಪವನ್ನು ಆತನ ಜೋಬಿನಲ್ಲಿ ಇಟ್ಟುಕೊಂಡ. ಆತ ಮೆಟ್ಟಿಲ ಮೇಲಕ್ಕೆ ಏರಿದ ನಂತರ ಆತ ಗುಹೆಯಿಂದ ಹೊರಗೆ ಬರಲು ತನ್ನ ಚಿಕ್ಕಪ್ಪನನ್ನು ಸಹಾಯ ಕೇಳಿದ. ಆ ಜಾದೂಗಾರ ಹೇಳಿದ, ಮೊದಲು ಆ ದೀಪವನ್ನು ಕೊಡು. ಅಲಾದಿನ್ ಮೊಂಡುತನದಿಂದ ಧಿಕ್ಕರಿಸಿದ. ಆ ಮಾಂತ್ರಿಕನಿಗೆ ಕೋಪ ಬಂದು ತನ್ನ ಮಂತ್ರದಿಂದ ಆ ಗುಹೆಯನ್ನು ಮುಚ್ಚಿಬಿಟ್ಟನು. ಪಾಪ ಅಲಾದಿನ್ ಒಳಗಡೆ ಸಿಕ್ಕಾಕಿಕೊಂಡ. ಆತನು ಸಹಾಯಕ್ಕಾಗಿ ಕಿರುಚಿದ, ಆದ್ರೆ ಅದು ಯಾರಿಗೂ ಕೇಳಲಿಲ್ಲ. ಆತ ತುಂಬಾ ಭಯಪಟ್ಟು ಅಳು ಶುರು ಮಾಡಿದ. ನಮ್ಮ ತಾಯಿಗೆ ನಾನು ಎಲ್ಲಿದ್ದೀನೋ ಎಂದಿಗೂ ಗೊತ್ತಾಗಲ್ಲ. ಆತ ಪ್ರಾರ್ಥಿಸಲು ಶುರು ಮಾಡಿದ. ದೇವರು ನನ್ನನ್ನು ಇಲ್ಲಿಂದ ಹೊರಗೆ ಹಾಕಿದರೆ ನಾನು ತುಂಬಾ ಕಷ್ಟಪಟ್ಟು ನಮ್ಮ ತಾಯಿಗೂ ಸಹಾಯ ಮಾಡ್ತೀನಿ. ಇದ್ದಕ್ಕಿದ್ದಂತೆ ತನ್ನ ಚಿಕ್ಕಪ್ಪ ಕೊಟ್ಟ ಉಂಗುರ ನೆನಪಿಗೆ ಬಂತು. ಆ ಉಂಗುರವನ್ನು ಮುಟ್ಟಿ ತನ್ನ ತಾಯಿಯನ್ನು ನೋಡಬೇಕು ಅಂತ ಬೇಡುತ್ತಾನೆ. ಆ ಮರುಕ್ಷಣವೇ ಆತ ತನ್ನ ಗುಹೆಯಿಂದ ಹೊರಗೆ ಬಂದು ಮನೆಯೊಳಗೆ ಕೂತಿರುತ್ತಾನೆ. ಆತನ ತಾಯಿ ಆತನನ್ನು ನೋಡಿ ಆಶ್ಚರ್ಯಪಟ್ಟಳು. ಅಲಾದಿನ್ ತನ್ನ ಚಿಕ್ಕಪ್ಪ ಅಂತ ಹೇಳಿಕೊಂಡು ಬಂದ ಆ ಕೆಟ್ಟ ಮಂತ್ರವಾದಿಯ ಬಗ್ಗೆ ಆತನ ತಾಯಿಗೆ ಹೇಳಿದ. ಅಲಾದಿನ್ ಆ ಹಳೆ ದೀಪವನ್ನು ನೋಡಿಸಿದ. ಆತನ ತಾಯಿ ಹೇಳಿದಳು,
ಈ ದೀಪವನ್ನು ಶುದ್ಧಿ ಮಾಡಿ ಮಾರುಕಟ್ಟೆಯಲ್ಲಿ ಮಾರಿ ಸ್ವಲ್ಪ ಆಹಾರವನ್ನು ಪಡೆಯಬಹುದು ಅಂದಳು. ಅಲಾದೀನ್ ಆ ದೀಪವನ್ನು ಶುದ್ಧಿ ಮಾಡಲು ಪ್ರಾರಂಭಿಸಿದ. ಆ ದೀಪವನ್ನು ಉಜ್ಜಿದ ತಕ್ಷಣ ಒಂದು ಜೀನಿ ಪ್ರತ್ಯಕ್ಷವಾಯಿತು. ಅಲಾದೀನ್ ಆ ಜೀನಿಯನ್ನು ನೋಡಿ ಆಶ್ಚರ್ಯಗೊಂಡ. ಯಾರು ನೀನು? ಈ ದೀಪದ ಒಳಗೆ ಏನು ಮಾಡ್ತಿದ್ಯಾ? ನಾನು ಜೀನಿ, ಈ ದೀಪದ ಒಳಗೆ ವಾಸಿಸುತ್ತಿದ್ದೇನೆ. ಈ ದೀಪವನ್ನು ಯಾರು ಹಿಡಿದಿದ್ದಾರೋ ಅವರಿಗೆ ನಾನು ಸೇವೆ ಮಾಡುವುದು ನನ್ನ ಕರ್ತವ್ಯ. ಅದರಿಂದ ಹೇಳಿ ಯಜಮಾನ, ನಿಮ್ಮ ಕೋರಿಕೆ ಏನು? ನೀನು ನಿಜವಾಗ್ಲೂ ನನ್ನಿಂದ ಆಜ್ಞೆ ಪಡೆಯುತ್ತೀಯಾ? ಹೌದು ನನ್ನ ಯಜಮಾನ, ನನಗೆ ಹಸಿವಾಗಿದೆ, ಸ್ವಲ್ಪ ಆಹಾರವನ್ನು ನನಗೋಸ್ಕರ ಕೊಡುವೆಯಾ? ನೀವು ಕೋರಿದಂತೆ ಯಜಮಾನ. ಆತನ ಮಾಯೆಯಿಂದ ಜೀನಿ ವಿಧ ವಿಧವಾದ ಆಹಾರ ಅರ್ಪಿಸಿದ. ತಟ್ಟೆಗಳು, ಬಟ್ಟಿಲುಗಳು, ಚಮಚಗಳು, ಲೋಟಗಳು ಎಲ್ಲವೂ ಚಿನ್ನ ಮತ್ತು ಬೆಳ್ಳಿಯದ್ದೇ. ಅಲಾದೀನ್ ಮತ್ತು ತನ್ನ ತಾಯಿ ತುಂಬ ಖುಷಿಪಟ್ಟರು. ಅವರು ಆ ಆಹಾರವನ್ನು ತಿಂದರು. ಈಗ ಅಲಾದೀನ್ ಜೀನಿಯನ್ನು ಹೊಸ ಬಟ್ಟೆಗಳು ಕೇಳಿದ. ಜೀನಿ ಹೊಸ ಬಟ್ಟೆಗಳನ್ನು ಅವರಿಗೆ ಕೊಟ್ಟನು. ಅಲಾದೀನ್ ಚಿನ್ನದ ನಾಣ್ಯಗಳು ಕೇಳಿದ. ಜೀನಿ ಅದನ್ನು ಸಹ ಕೊಟ್ಟ. ಈಗ ಅಲಾದೀನ್ಗೆ ಅರ್ಥವಾಯಿತು, ಅವರಿಗೆ ಏನೇ ಬೇಕಾದರೂ ಹಾಗೆ ಸುಮ್ಮನೆ ಕೇಳಿದರೆ ಕೊಡುತ್ತದೆ ಅಂತ. ದಿನ ಕಳೆದಂತೆ ಅಲಾದೀನ್ ಸುಂದರ ಯುವಕನಾಗಿ ಬೆಳೆದು ನಿಂತ. ಹಾಗೂ ಆತ ತನ್ನದೇ ಆದ ಬೆಳ್ಳಿ ಮತ್ತು ಚಿನ್ನದ ನಾಣ್ಯಗಳ ಮಡಕೆಯ ಸ್ವಂತ ವ್ಯಾಪಾರ ಶುರು ಮಾಡಿದ. ಒಂದು ದಿನ ರಾಜನ ಅರಮನೆಯನ್ನು ದಾಟಿ ಹೋಗುವಾಗ ಆತ ಯುವರಾಣಿ ಜಾಸ್ಮಿನ್ನನ್ನು ನೋಡಿದ. ಅಲಾದೀನ್ ತಕ್ಷಣ ಯುವರಾಣಿಯ ಪ್ರೀತಿಯ ಬಲೆಗೆ ಬಿದ್ದ. ಆತ ಮನೆಗೆ ಹೋಗಿ ತನ್ನ ತಾಯಿಗೆ ಹೇಳಿದ, ಆತ ಯುವರಾಣಿ ಜಾಸ್ಮಿನ್ನನ್ನು ಮದುವೆ ಆಗಬೇಕು ಅಂತ. ದಯವಿಟ್ಟು ಹೋಗಿ ರಾಜನನ್ನು ಭೇಟಿ ಮಾಡಿ ಜೊತೆಗೆ ಸ್ವಲ್ಪ ಚಿನ್ನ ಮತ್ತು ವಜ್ರಗಳನ್ನು ಯುವರಾಣಿಗೆ ತಗೊಂಡು ಹೋಗಲು ಹೇಳಿದ. ಆತನ ತಾಯಿ ರಾಜನನ್ನು ಭೇಟಿ ಮಾಡಿದಳು ಮತ್ತು ತಟ್ಟೆ ತುಂಬ ಚಿನ್ನ ಮತ್ತು ವಜ್ರಗಳನ್ನು ಬಹುಮಾನವಾಗಿ ಕೊಟ್ಟಳು. ರಾಜ ಆ ಬಹುಮಾನಕ್ಕೆ ಪ್ರಭಾವಿತನಾದ. ಆತ ಹೇಳಿದ, ನಿಮ್ಮ ಮಗ ನಿಜವಾಗ್ಲೂ ನನ್ನ ಮಗಳನ್ನು ಮದುವೆ ಆಗಲು ಬಯಸಿದರೆ ಆದರೆ ಇದೇ ರೀತಿಯ 40 ತಟ್ಟೆಗಳು ತುಂಬ ಚಿನ್ನ ಮತ್ತು ವಜ್ರಗಳನ್ನು ಬಹುಕರಿಸಬೇಕಂತ ಹೇಳಿದ. ನಿಮ್ಮ ಮಗ ನನ್ನ ಮಗಳಿಗೋಸ್ಕರ ಒಂದು ಸುಂದರ ಅರಮನೆಯನ್ನು ಸಹ ಕಟ್ಟಿಕೊಡಬೇಕು ಅಂದ. ಅಲಾದೀನ ತಾಯಿ ಮನೆಗೆ ಹಿಂತಿರುಗಿ ಅಲಾದೀನ್ಗೆ ರಾಜನ ಬೇಡಿಕೆಗಳನ್ನು ಹೇಳಿದ. ಅಮ್ಮ, ಚಿಂತಿಸಬೇಡಿ. ಅಲಾದೀನ್ ಜೀನಿಯನ್ನು ಒಂದು ದೊಡ್ಡ ಸುಂದರವಾದ ಅರಮನೆಯನ್ನು ಬಹುಕರಿಸಲು ಹೇಳಿದ. ಜೀನಿ ಸುಂದರವಾದ ಅರಮನೆಯನ್ನು ರಾಜನ ಅರಮನೆಯ ಮುಂದೆ ಕಟ್ಟಿದ. ಮರುದಿನ ಅಲಾದೀನ ತಾಯಿ ಅರಮನೆಗೆ 40 ತಟ್ಟೆ ತುಂಬ ಚಿನ್ನ ಮತ್ತು ವಜ್ರಗಳೊಂದಿಗೆ ಹೋದಳು. ರಾಜ ತುಂಬ ಖುಷಿಯಿಂದ ತನ್ನ ಮಗಳ ಕೈಯನ್ನು ಅಲಾದೀನ್ಗೆ ಒಪ್ಪಿಸಿ ಮದುವೆ ಮಾಡಿದ. ಅಲಾದೀನ್ ಮತ್ತು ಜಾಸ್ಮಿನ್ ಮದುವೆ ಮಾಡಿಕೊಂಡು ಸಂತೋಷವಾಗಿ ಜೀವಿಸಲು ಪ್ರಾರಂಭಿಸಿದರು. ದಿನ ಕಳೆದಂತೆ ಗ್ರಾಮದಲ್ಲಿ ಎಲ್ಲರೂ ಅಲಾದೀನ್ನ ಸುಂದರವಾದ ಅರಮನೆಯ ಬಗ್ಗೆ ಮಾತನಾಡಲು ಶುರು ಮಾಡಿದರು. ಕೂಡಲೇ ಅಲಾದೀನ್ ತುಂಬ ಪ್ರಸಿದ್ಧನಾದ. ಒಂದೇ ರಾತ್ರಿಯಲ್ಲಿ ಅರಮನೆ ಕಟ್ಟಿ ಹಾಗೂ ಯುವರಾಣಿಯನ್ನು ಮದುವೆ ಮಾಡಿಕೊಂಡು ಆ ಕ್ರೂರ ಮಂತ್ರವಾದಿ ಅದನ್ನು ಕೇಳಿದ. ಈ ಹುಡುಗ ಅಲಾದೀನ್ ಆಗಿರಬೇಕೆಂದು ಕೊಂಡ. ಅಲಾದೀನ್ ಆ ದೀಪದ ಮಾಂತ್ರಿಕ ಶಕ್ತಿಯನ್ನು ಕಂಡು ಹಿಡಿದಿರಬಹುದು. ಆ ಮಾಂತ್ರಿಕನು ಆ ದೀಪವನ್ನು ಪಡೆಯಲು ನಿರ್ಧರಿಸಿದನು. ಆತ ದೀಪಗಳು ಮಾರುವವನಾಗಿ ಉಡುಪು ಧರಿಸಿ ಅಲಾದೀನ ಅರಮನೆಗೆ ಹೋದನು. ಅಲಾದೀನ್ ಯಾವುದೋ ಕೆಲಸದ ಮೇಲೆ ಪಟ್ನಕ್ಕೆ ಹೋಗಿದ್ದಾಗ ಆತ ಜಾಸ್ಮಿನ್ನ ಭೇಟಿಯಾದ. ಯುವರಾಣಿ, ನಿಮ್ಮ ಬಳಿ ಯಾವುದಾದ್ರೂ ಹಳೆ ದೀಪ ಇದ್ರೆ ಅದನ್ನು ನನಗೆ ಕೊಡಿ. ನಾನು ಅದನ್ನು ವಿನಿಮಯ ಮಾಡಿ ಹೊಳೆಯುವ ಹೊಸ ದೀಪ ಕೊಡುತ್ತೇನೆ ಅಂದ. ಯುವರಾಣಿ ಆತನ ಬಲೆಗೆ ಬಿದ್ದಳು. ಗೊತ್ತಿಲ್ಲದೆ ಅಲಾದೀನ ಮಾಯಾದೀಪವನ್ನು ಕೊಟ್ಟು ಹೊಸ ದೀಪವನ್ನು ಆ ಮಾರಾಟಗಾರನಿಂದ ಪಡೆದಳು. ಆ ಮಾಂತ್ರಿಕ ತಕ್ಷಣ ಆ ದೀಪವನ್ನು ಉಜ್ಜಿದ. ಜೀನಿ ಕಾಣಿಸಿಕೊಂಡು ಹೇಳಿದ, ಹೇಳಿ ಯಜಮಾನ, ನಿಮ್ಮ ಕೋರಿಕೆ ಏನು? ಈ ಅರಮನೆಯನ್ನು ಯುವರಾಣಿಯೊಂದಿಗೆ ಎತ್ಕೊಂಡು ದೂರದ ಪ್ರದೇಶಕ್ಕೆ ಹೋಗಿಬಿಡು ಅನ್ನುತ್ತಾನೆ. ಯಾರು ನಮ್ಮನ್ನು ಕಂಡುಹಿಡಿಯದಂತೆ. ಅರಮನೆ ಯುವರಾಣಿಯ ಸಹ ಅಲ್ಲಿಂದ ಕಾಣೆಯಾಗಿತು. ರಾಜ ಅರಮನೆಯು ತನ್ನ ಮಗಳ ಸಹ ಮಾಯವಾದದ್ದನ್ನು ನೋಡಿ
ತಕ್ಷಣ ಅಲಾದ್ದೀನ್ನ ಕರೆಸಿ ತನ್ನ ಮಗಳನ್ನು ಕೂಡಲೇ ಕಂಡುಹಿಡಿಯಲು ಆಜ್ಞಾಪಿಸಿದ. ಅಲಾದ್ದೀನ್ ತನ್ನ ಮಾಯಾದೀಪವನ್ನು ಕಳೆದುಕೊಂಡಿದ್ದಕ್ಕೆ ತುಂಬಾ ಸಪ್ಪಗಾದ. ಇದ್ದಕ್ಕಿದ್ದಂತೆ ಇನ್ನು ಆತ ಹತ್ರ ಮಾಯಾ ಉಂಗುರ ಇದ್ದ ವಿಷಯ ನೆನಪಿಗೆ ಬಂತು. ಉಂಗುರವನ್ನು ಮುಟ್ಟಿ ತನ್ನ ಹೆಂಡತಿಯ ಹತ್ರ ಕರೆದುಕೊಂಡು ಹೋಗಲು ಕೇಳಿದ. ಮಾಯವಾಗಿ ಆತ ಜಾಸ್ಮಿನ್ನ ಮಂತ್ರಗಾರ ಇಟ್ಟ ಜಾಗಕ್ಕೆ ತಲುಪುತ್ತಾನೆ. ಅಲಾದ್ದೀನ್ ನಿಶ್ಶಬ್ದವಾಗಿ ಅರಮನೆಗೆ ಪ್ರವೇಶಿಸಿ ಜಾಸ್ಮಿನ್ ಅಳುತ್ತಿರುವುದನ್ನು ನೋಡಿದ. ಅಲಾದ್ದೀನ್ ಆಕೆಗೆ ಒಂದು ಶೀಶೆಯಷ್ಟು ನಿದ್ದೆ ಔಷಧಿಯನ್ನು ಕೊಟ್ಟು ಜಾಸ್ಮಿನ್ ಅನ್ನು ಆ ಮಾಂತ್ರಿಕನ ಊಟದಲ್ಲಿ ಕಲಿಸಲು ಹೇಳಿದ. ಜಾಸ್ಮಿನ್ ಔಷಧಿಯನ್ನು ಆ ಮಾಂತ್ರಿಕನ ಊಟದಲ್ಲಿ ಕಲಿಸಿಕೊಟ್ಟಳು. ಆ ಮಾಂತ್ರಿಕ ಊಟವನ್ನು ತಿಂದು ಆಳವಾದ ನಿದ್ದೆಗೆ ಜಾರಿದ. ಅಲಾದ್ದೀನ್ ಮಾಂತ್ರಿಕನ ಉಡುಪಿನಿಂದ ಆ ದೀಪವನ್ನು ತೆಗೆದು ಅದನ್ನು ಉಜ್ಜಿದ. ಜೀನಿ ಕಂಡು ಬಂದು ಹೇಳಿತು, ಹೇಳಿ ಯಜಮಾನ, ಏನು ನಿಮ್ಮ ಕೋರಿಕೆ ಅನ್ನುತ್ತೆ. ಅಲಾದ್ದೀನ್ ಜೀನಿಗೆ ಆಜ್ಞಾಪಿಸಿದ. ಆ ಮಾಂತ್ರಿಕನನ್ನು ದೂರ ಕರೆದುಕೊಂಡು ಹೋಗಿ ಗುಹೆಯಲ್ಲೇ ಶಾಶ್ವತವಾಗಿ ಬಂಧಿಸಲು ಹೇಳಿದ. ಜೀನಿ ತಕ್ಷಣ ಆತನ ಆಜ್ಞಾಪನೆಯನ್ನು ಕೇಳಿತು. ಅಲಾದ್ದೀನ್ ಮತ್ತೆ ದೀಪವನ್ನು ಉಜ್ಜಿದ. ಜೀನಿ ಹೇಳಿದ, ಹೇಳಿ ಯಜಮಾನ, ಏನು ನಿಮ್ಮ ಕೋರಿಕೆ? ಅಲಾದ್ದೀನ್ನ ಜೀನಿ ಕೇಳಿದ. ತಕ್ಷಣ ತನ್ನನ್ನು ಹಾಗೂ ಜಾಸ್ಮಿನ್ನನ್ನು ಅರಮನೆಯೊಂದಿಗೆ ಮತ್ತೆ ಪಟ್ಟಣಕ್ಕೆ ಕರೆದುಕೊಂಡು ಹೋಗಲು ರಾಜ ಅರಮನೆ ಮತ್ತು ತನ್ನ ಮಗಳು ಹಿಂತಿರುಗಿ ಆ ಅರಮನೆಯನ್ನು ನೋಡಿ ತುಂಬ ಆನಂದಿಸಿದನು. ಅವರೆಲ್ಲರೂ ಯಾವತ್ತಿಗೂ ಸಂತೋಷವಾಗಿ ಜೀವಿಸಿದರು. ಅದ್ಭುತ ಭೂಮಿಯಲ್ಲಿ ಆಲಿಸ್. ಒಂದಾನೊಂದು ಕಾಲದಲ್ಲಿ ಒಂದು ಪುಟ್ಟ ಹುಡುಗಿ ಇದ್ದಳು. ಅವಳ ಹೆಸರು ಆಲಿಸ್. ಆಕೆ ಯಾವಾಗೂ ಎಲ್ಲದರ ಬಗ್ಗೆಯೂ ಕುತೂಹಲವಾಗಿ ಇರ್ತಾ ಇದ್ಲು. ಒಂದು ದಿನ ಬೆಳಿಗ್ಗೆ ಆಲಿಸ್ ತನ್ನ ಅಕ್ಕನೊಂದಿಗೆ ಮರದ ಕೆಳಗೆ ಕುಳಿತಿದ್ದಳು. ಅವಳ ಅಕ್ಕ ಪುಸ್ತಕ ಓದುತ್ತಿದ್ದಳು. ಆಲಿಸ್ ತುಂಬಾ ಬೇಜಾರಾಗಿದ್ದಳು. ಆಕೆಗೆ ಏನು ತೋಚುತ್ತಿರಲಿಲ್ಲ. ಅವಳ ಅಕ್ಕನನ್ನು ಓದುವುದು ಬಿಟ್ಟು ತನ್ನೊಂದಿಗೆ ಆಟವಾಡಲು ಕೇಳುತ್ತಾಳೆ. ಆದರೆ ಅವರ ಅಕ್ಕ ಆಕೆಯನ್ನು ಧಿಕ್ಕರಿಸಿ ಓದುವುದನ್ನು ಮುಂದುವರಿಸಿದಳು. ಇದ್ದಕ್ಕಿದ್ದಂತೆ ಆಲಿಸ್ ಒಂದು ಮೊಲ ಹೋಗುತ್ತಿದ್ದನ್ನು ನೋಡಿದಳು. ಆ ಮೊಲ ತನ್ನೊಂದಿಗೇನೆ ಓಡುತ್ತಾ ಮಾತನಾಡುತ್ತಾ ಇತ್ತು. ಅರೆ ಇಲ್ಲ, ನಾನು ಆಲಸ್ಯ. ಓ ಇಲ್ಲ, ನಾನು ಆಲಸ್ಯ ಅನ್ನುತ್ತಾ ಬಿಲದಲ್ಲಿ ಸೇರಿಕೊಂಡಿತು. ಆಲಿಸ್ ತುಂಬಾ ಕುತೂಹಲದಿಂದ ಆ ಮಾತನಾಡುವ ಮೊಲದ ಹಿಂದೆ ಹೋದಳು. ಆಕೆ ಆ ಬಿಲದ ಹತ್ತಿರ ಹೋಗಿ ಒಳಗಡೆ ನೋಡಿದಳು. ಇದ್ದಕ್ಕಿದ್ದಂತೆ ತಾನು ಅಪ್ಪಿತಪ್ಪಿ ಆ ಬಿಲದ ಒಳಗಡೆ ಬಿದ್ದು ಹೋದಳು. ಆಕೆ ತುಂಬಾ ಸಮಯ ಕತ್ತಲಿಗೆ ಪಯಣಿಸಿದ ನಂತರ ಆಕೆ ನೆಲದಲ್ಲಿ ಕೆಳಕ್ಕೆ ಬಿದ್ದಳು. ಅದು ಒಂದು ಚಿಕ್ಕ ಬಾಗಿಲಿರುವ ದೊಡ್ಡ ಖಾಲಿ ಕೊಠಡಿ. ಆಕೆ ಮೊಲ ಆ ಬಾಗಿಲಿನಿಂದ ಹೋಗುವುದನ್ನು ನೋಡುತ್ತಾಳೆ. ಆಲಿಸ್ ಮೊಲವನ್ನು ಹಿಂಬಾಲಿಸಿದಳು. ಆದರೆ ಆ ಬಾಗಿಲು ತುಂಬಾ ಚಿಕ್ಕದ್ದು. ನಾನು ಬಾಗಿಲಿನ ಇನ್ನೊಂದು ಕಡೆಗೆ ಹೋಗಬೇಕು. ಆದರೆ ಹೇಗೆ ಹೋಗುವುದು? ಅದು ತುಂಬಾ ಚಿಕ್ಕದು. ಈಗ ನಾನೇನ್ ಮಾಡ್ಲಿ? ಈ ಕೊಠಡಿಯಿಂದ ನಾನು ಹೊರಗೆ ಹೋಗಲು ಆಗುತ್ತಾ? ಇಲ್ಲದಿದ್ದರೆ ನಾನು ಶಾಶ್ವತವಾಗಿ ಇಲ್ಲೇ ಸಿಕ್ಕಾಕಿಕೊಳ್ತೇನೆ. ಆಲಿಸ್ ಕೊಠಡಿಯೆಲ್ಲ ಸುತ್ತಾಡುವುದನ್ನು ಶುರು ಮಾಡಿದಳು. ಆಕೆ ಮೂಲೆಯಲ್ಲಿರುವ ಮೇಜನ್ನು ಕಂಡಳು. ಅಲ್ಲಿ ಒಂದು ಗಾಜಿನ ಬಾಟಲ್ ಮತ್ತು ಬೀಗ ಇಡಲಾಗಿತ್ತು. ಆಲಿಸ್ ಆ ಕೀಯನ್ನು ತೆಗೆದುಕೊಂಡಳು. ಆಕೆಗೆ ತುಂಬಾ ದಾಹ ಆಗ್ತಿದ್ರಿಂದ ಆ ಬಾಟಲ್ನಿಂದ ನೀರು ಕುಡಿದಳು ಮತ್ತು ಆಕೆ ಚಿಕ್ಕವಳಾದಳು. ಅರೆ, ನಾನು ತುಂಬಾ ಚಿಕ್ಕವಳಾಗಿಬಿಟ್ಟೆ. ನಾನೀಗ ಸುಲಭವಾಗಿ ಆ ಬಾಗಿಲಿಂದ ಹೊರಗೆ ಹೋಗಬಹುದು. ಆಲಿಸ್ ಬಾಗಿಲ ಕಡೆಗೆ ಓಡಿದಳು. ಆಕೆ ಬೀಗವನ್ನು ಹಾಕಿ ತೆರೆದಳು. ಆಕೆ ಬಾಗಿಲ ಈಚೆ ಹೋದಾಗ ತುಂಬಾ ಸುಂದರವಾದ ತೋಟವನ್ನು ನೋಡಿದಳು. ಆಕೆ ತೋಟದಲ್ಲಿ ನಡೆಯುತ್ತಿದ್ದಾಗ ಆಕೆಗೆ ಅದೇ ಮೊಲ ಕಾಣಿಸಿತು. ಈ
ಸಲ ಮೊಲ ನಿಜಕ್ಕೆ ಅವಳೊಂದಿಗೆ ಮಾತನಾಡಿತು. ತುಂಬಾ ಹೊರಟಾಗಿ, ಹೋಗಿ ನನ್ನ ಗ್ಲೌಸ್ ಅನ್ನು ತಗೊಂಡು ಬಾ ಮತ್ತೆ ನನ್ನ ಫ್ಯಾನ್ ಅನ್ನು ತಗೊಂಡು ಬಾ ಅಂದಿತು. ಆಲಿಸ್ ಗೊಂದಲಗೊಂಡು ಯಾಕೆ ಈ ಮೊಲ ಇಷ್ಟು ಒರಟಾಗಿ ನನ್ನೊಂದಿಗೆ ಮಾತನಾಡುತ್ತಿದೆ ಅಂತ ಅನ್ಕೊಂಡ್ಲು. ಆಕೆ ಮೊಲದ ಮನೆಗೆ ಓಡಿದಳು. ಆಲಿಸ್ ಮನೆ ಒಳಗೆ ಹೋದಳು ಮತ್ತು ಗ್ಲೌಸ್ ಅನ್ನು ಫ್ಯಾನ್ ಅನ್ನು ಕಂಡಳು. ಆಕೆ ಮೇಜಿನ ಮೇಲೆ ಕೇಕ್ ಅನ್ನು ಗಮನಿಸಿದಳು. ಆಲಿಸ್ ತುಂಬಾ ಹಸಿವಾಗಿದ್ದಳು ಮತ್ತು ಕೇಕ್ ತಿನ್ನಲು ನಿರ್ಧರಿಸಿದಳು. ಆಲಿಸ್ ಅದನ್ನು ಕಚ್ಚಿದ ತಕ್ಷಣ ಮತ್ತೆ ಆಕೆ ಬೆಳೆಯಲು ಆರಂಭಿಸಿದಳು. ಅಯ್ಯೋ, ಈಗ ನಾನು ಹೇಗೆ ಹೊರಗಡೆ ಹೋಗಲಿ? ಒಂದು ಕ್ಷಣ ಯೋಚಿಸಿದಳು. ಆಕೆ ತನ್ನ ಮೊಣಕಾಲಲ್ಲಿ ಅಂಬೆಗಾಲಿಡುತ್ತಾ ಹೊರಗೆ ಹೋದಳು. ಆಕೆ ಮತ್ತೆ ಮನೆಯಿಂದ ಹೊರಗಡೆ ಬಂದು ಮತ್ತೆ ಚಿಕ್ಕದಾಗಲು ಶುರು ಮಾಡಿದಳು. ಅರೆ, ಏನಾಯ್ತು? ನನಗೆ ಬೆಳೆಯುತ್ತಿದ್ದೇನೆ, ಚಿಕ್ಕದಾಗುತ್ತಿದ್ದೇನೆ. ನಾನು ಮತ್ತೆ ಸರಿ ಹೋಗುತ್ತೇನಾ? ಹೌದು, ಪುಟ್ಟ ಹುಡುಗಿ, ಸರಿ ಹೋಗ್ತೀಯಾ? ಯಾರಿದು ಎಂದು ಆಲಿಸ್ ಆಶ್ಚರ್ಯಪಟ್ಟಳು. ಆಕೆ ಅಣಬೆಯ ಮೇಲೆ ಒಂದು ಮರಿಹುಳುವನ್ನು ನೋಡಿದಳು. ಮರಿಹುಳು ಹೇಳಿತು, ಈ ಅಣಬೆಯನ್ನು ತಿನ್ನು ಅಂತ. ಆಲಿಸ್ ಹೇಳಿದಳು, ಇಲ್ಲ ಇಲ್ಲ ಧನ್ಯವಾದ, ಆದರೆ ನಾನು ಮನೆಗೆ ಹೋಗಲು ಸಹಕರಿಸುವೆಯಾ? ಒಂದು ರಸ್ತೆ ಮ್ಯಾಡ್ ಹ್ಯಾಟರ್ಸ್ ಮನೆ ಕಡೆ ಹೋಗುತ್ತದೆ ಹಾಗೂ ಇನ್ನೊಂದು ರಸ್ತೆ ಮೊಲದ ಮನೆಯ ಕಡೆ ಹೋಗುತ್ತೆ ಅಂತ ಹೇಳಿತು. ಅಲ್ಲೇ ಮರದ ಮೇಲೆ ಕುಳಿತ ಬೆಕ್ಕು. ಆಲಿಸ್ ಬೆಕ್ಕಿಗೆ ಧನ್ಯವಾದ ಹೇಳಿದಳು. ಆಲಿಸ್ಗೆ ಗೊತ್ತಾಯಿತು ಆ ಮೊಲ ತುಂಬಾ ಕಠಿಣವಾದ್ದು, ಆದ್ದರಿಂದ ಮ್ಯಾಡ್ ಹ್ಯಾಟರ್ಸ್ ಮನೆಗೆ ಹೋಗಲು ನಿರ್ಧರಿಸಿದಳು. ಆಕೆ ಆತನ ಮನೆ ಹತ್ರ ಹೋಗಿ ಭೇಟಿ ಮಾಡಿದಳು. ಮ್ಯಾಡ್ ಹ್ಯಾಟರ್ ಕೇಳಿದ, ನವಿಲಿಗೆ ಯಾಕೆ ಚಪ್ಪಲಿ ಬೇಕು ಹೇಳು ಅಂತ. ಅದಕ್ಕೆ ಆಲಿಸ್, ನನಗೆ ಉತ್ತರ ಗೊತ್ತಿಲ್ಲ, ನೀವೇ ಹೇಳ್ತೀರಾ ಅಂತ ಅಂದ್ಲು. ಮ್ಯಾಡ್ ಹ್ಯಾಟರ್ ಹೇಳಿದ, ನನಗೂ ಉತ್ತರ ಗೊತ್ತಿಲ್ಲ ಅಂತ. ಆಗ ಆಲಿಸ್ ತುಂಬಾ ಬೇಜಾರಾದ್ಲು ಮತ್ತು ಅವಳು ಹೇಳಿದಳು, ನೀನು ಹುಚ್ಚ ಅಂತ. ನೀನು ಹುಚ್ಚ ಆದ್ರಿಂದ ನಿನ್ನನ್ನು ಎಲ್ಲರೂ ಮ್ಯಾಡ್ ಹ್ಯಾಟರ್ ಎಂದು ಕರೆಯುತ್ತಾರೆ ಅಂತ ಅಂತಾಳೆ. ಆಲಿಸ್ ಮುಂದೆ ನಡೆಯಲು ಪ್ರಾರಂಭಿಸಿದಳು. ಸ್ವಲ್ಪ ಹೊತ್ತ ನಂತರ ಅವಳು ರಾಣಿಯ ಅರಮನೆಗೆ ತಲುಪಿದಳು. ಎಲ್ಲಾ ಸೈನಿಕರು ಪ್ಲೇಯಿಂಗ್ ಕಾರ್ಡ್ಸ್ನಂತೆ ಉಡುಪು ಹಾಕಿಕೊಂಡಿದ್ದರು. ಆಲಿಸ್ ಅವರನ್ನು ಕೇಳಿದಳು, ಯಾಕೆ ನೀವೆಲ್ಲ ಪ್ಲೇಯಿಂಗ್ ಕಾರ್ಡ್ಸ್ನಂತೆ ಉಡುಪು ಹಾಕಿಕೊಂಡಿದ್ದೀರಾ ಅಂತ. ಸೈನಿಕರು ಹೇಳಿದರು, ಏಕೆಂದ್ರೆ ನಮ್ಮ ರಾಣಿಗೆ ಕಾರ್ಡ್ಸ್ ಆಡುವುದು ತುಂಬಾ ಇಷ್ಟ ಅಂದಳು. ಆಲಿಸ್ ಅರಮನೆಯೊಳಗೆ ಹೋಗಿ ರಾಣಿಯನ್ನು ಭೇಟಿ ಮಾಡಿದಳು. ರಾಣಿ ತನ್ನ ವಜ್ರದ ಕಂಠಹಾರವನ್ನು ಕಳೆದುಕೊಂಡಿದ್ದಕ್ಕೆ ತುಂಬಾ ಬೇಜಾರಾಗಿದ್ದಳು. ರಾಣಿ ಆಲಿಸ್ ಅನ್ನು ನೋಡಿ ಯಾರೆಂದು ಕೇಳಿದಳು. ಆಲಿಸ್ ಆಕೆಗೆ ಎಲ್ಲ ಹೇಳಿದಳು. ರಾಣಿ ಅವಳೊಂದಿಗೆ ಕಾರ್ಡ್ಸ್ ಆಡಲು ಕೇಳಿದಳು. ರಾಣಿ ಆಲಿಸ್ ಅನ್ನು ಆಟದಲ್ಲಿ ಸೋತು ಹೋಗಬೇಕೆಂದು ಎಚ್ಚರಿಸಿದಳು. ಇಲ್ಲದಿದ್ರೆ ಆಕೆಯನ್ನು ಶಿಕ್ಷಿಸುತ್ತೇನೆ ಅಂತ ಹೇಳುತ್ತಾಳೆ. ಆಡಲು ಪ್ರಾರಂಭಿಸಿದರು. ಆಲಿಸ್ ಸೋತು ಹೋಗಲು ತುಂಬಾ ಕಷ್ಟಪಟ್ಟಳು. ಆದರೆ ರಾಣಿ ಆಟದಲ್ಲಿ ತುಂಬಾ ಭಯಾನಕವಾಗಿದ್ದಳು. ರಾಣಿ ಸೋತು ಹೋದ್ದರಿಂದ ಆಕೆಗೆ ತುಂಬಾ ಕೋಪ ಬಂದಿತು. ಈಗ ಮೊಲ ಮತ್ತು ಮ್ಯಾಡ್ ಹ್ಯಾಟರ್ ಮುಂದೆ ಬಂದು ಹೇಳಿದರು, ಅರೆ ಆಲಿಸ್, ನಿನ್ನ ಈಗ ನಮ್ಮ ರಾಯಲ್ ಕೋರ್ಟ್ಗೆ ಕರ್ಕೊಂಡೋಗ್ತೀನಿ. ಆಲಿಸ್ ಕೇಳಿದಳು, ನಾನೇನು ತಪ್ಪು ಮಾಡಿಲ್ಲ ಅಂತ. ಆದ್ರೆ ರಾಣಿ ತನ್ನ ಹಾರವನ್ನು ಕಳ್ತನ ಮಾಡಿದ್ದಕ್ಕೆ ಅವಳನ್ನು ಬಂಧಿಸಿದರು. ಆದರೆ ಮೊಲ ಮತ್ತು ಮ್ಯಾಡ್ ಹ್ಯಾಟರ್ ರಾಣಿಯನ್ನು ಬೆಂಬಲಿಸಿ ಹೇಳಿದರು, ರಾಣಿ, ಅವಳು ನಿಮ್ಮ ಹಾರವನ್ನು ಕಳ್ಳತನ ಮಾಡುವುದನ್ನು ನಾವು ನೋಡಿದೆವು ಅಂದರು. ರಾಣಿ ಹೇಳಿದಳು, ಮೊದಲು ಹಾರವನ್ನು ಕದ್ದೆ, ಈಗ ಕಾರ್ಡ್ಸ್ ಆಟದಲ್ಲಿ ಗೆದ್ದೆ, ನಿನಗೆ ಶಿಕ್ಷೆ ಆಗಬೇಕು. ಆಲಿಸ್ ಹೇಳಿದಳು, ನೀವೆಲ್ಲ ಸುಳ್ಳು ಹೇಳ್ತಿದ್ದೀರಿ ಮತ್ತು ಯಾರು ಕೇಳಲು ಸಿದ್ಧ ಇಲ್ಲ ಅಂದ್ಲು. ರಾಣಿ ಸೈನಿಕರಿಗೆ ಆಲಿಸ್ನ ತಲೆಯನ್ನು ಕತ್ತರಿಸಲು ಆಜ್ಞಾಪಿಸಿದಳು.
ಈಗ ಆಲಿಸ್ ತುಂಬಾ ಕೋಪವಾಗಿದ್ದಳು. ಅವಳು ಕೋಪದಿಂದ ದೊಡ್ಡದಾಗಿ ಬೆಳೆಯುತ್ತಾ ಹೋದಳು. ಆಕೆ ಹೇಳಿದಳು, ಇದು ಒಂದು ಮ್ಯಾಡ್ಲ್ಯಾಂಡ್ ಮತ್ತು ನೀವೆಲ್ಲರೂ ಹುಚ್ಚರು ಅಂತ. ನಾನು ಮನೆಗೆ ಹೋಗುತ್ತಿದ್ದೇನೆ. ಯಾರಾದರೂ ನನ್ನನ್ನು ಹಿಂಬಾಲಿಸಿದ್ರೆ ನನ್ನ ಕಾಲಿನ ಕೆಳಗೆ ನಸುಕಿ ಹಾಕುತ್ತೇನೆ ಅಂದಳು. ಇದ್ದಕ್ಕಿದ್ದಂತೆ ಯಾರೋ ತನ್ನ ಭುಜವನ್ನು ಮುಟ್ಟಿದ ಹಾಗೆ ಅನಿಸಿತು. ಎದ್ದೇಳು ಆಲಿಸ್, ಎದ್ದೇಳು, ಈಗ ಮನೆಗೆ ಹೋಗುವ ಸಮಯ ಆಗಿದೆ ಎಂದು ಅವಳ ಅಕ್ಕ ಹೇಳುತ್ತಾಳೆ. ಆಲಿಸ್ ಎಲ್ಲ ತಿಳಿದು ಬಂದು ತನಗೆ ಬಂದಿದ್ದು ವಿಚಿತ್ರ ಕನಸು ಎಂದು ಆಕೆ ತನ್ನ ಅಕ್ಕನಿಗೆ ತನ್ನ ಕನಸಿನ ಬಗ್ಗೆ ಹೇಳಿದಳು. ಇಬ್ಬರೂ ನಗುತ್ತಾ ಮನೆಗೆ ಸಂತೋಷವಾಗಿ ಹೋದರು. ಅದ್ಭುತ ಭೂಮಿಯಲ್ಲಿ ಆಲಿಸ್. ಒಂದಾನೊಂದು ಕಾಲದಲ್ಲಿ ಒಂದು ಚಿಕ್ಕ ಹಳ್ಳಿಯಲ್ಲಿ ಮೀನುಗಾರ ರಾಜು ಮತ್ತು ಆತನ ಹೆಂಡತಿ ತಾನು ವಾಸಿಸುತ್ತಿದ್ದರು. ಪ್ರತಿದಿನ ಬೆಳಿಗ್ಗೆ ರಾಜು ಮೀನನ್ನು ಹಿಡಿಯಲು ನದಿಗೆ ಹೋಗಬೇಕಾಗಿತ್ತು. ರಾಜು ತುಂಬಾ ಬಡವ, ಆದರೆ ಪ್ರಾಮಾಣಿಕ. ಆತನ ಹೆಂಡತಿ ತುಂಬಾ ಅತಿ ಆಸೆದವಳಾಗಿರುತ್ತಾಳೆ. ಆಕೆ ಯಾವಾಗೂ ಬೇರೆಯವರ ಬಗ್ಗೆನೇ ಹೇಳ್ತಿರ್ತಾಳೆ. ಇನ್ನೂ ಕಷ್ಟಪಟ್ಟು ಕೆಲಸ ಮಾಡಬಹುದಲ್ವೇ, ಈ ಚಿಕ್ಕ ಗುಡಿಸಲಲ್ಲಿ ಸುಸ್ತಾಗಿದೆ ಇದ್ದು. ನನಗೆ ಒಳ್ಳೆ ಆಹಾರ, ಹೊಸ ಬಟ್ಟೆ, ಒಡವೆಗಳು ಬೇಕು. ಅದಕ್ಕೆ ಏನಾದರೂ ಮಾಡಿ. ಯಾವತ್ತಿನಂತೆ ಒಂದು ಬೆಳಿಗ್ಗೆ ರಾಜು ಮೀನು ಹಿಡಿಯಲು ನದಿಗೆ ಹೋದನು. ಆತ ಅಲ್ಲಿ ತುಂಬಾ ಸಮಯದಿಂದ ಕುಳಿತರೂ ಒಂದು ಮೀನನ್ನು ಹಿಡಿಯಲು ಆಗಲಿಲ್ಲ. ಆಗ ರಾಜು ತುಂಬಾ ಸುಸ್ತಾದ ಮತ್ತು ಚಿಂತೆ ಪಡುತ್ತಿದ್ದ. ನಾನು ಮೀನು ಹಿಡಿಯದೆ ಹೋದ್ರೆ ತನು ನನ್ನನ್ನು ಏನು ಹೇಳ್ತಾಳೋ. ಇದ್ದಕ್ಕಿದ್ದಂತೆ ತನ್ನ ಬಲೆಗೆ ತುಂಬಾ ಶಕ್ತಿ ಕೊಟ್ಟು ಬಲೆ ಬೀಸಿ ಅದನ್ನು ಎಳೆಯಲು ಶುರು ಮಾಡಿದ. ಅದು ಯಾವಾಗಲೂಗಿಂತ ಭಾರವಾಗಿತ್ತು. ರಾಜು ಬಲವಾಗಿ ಎಳೆದ ಮತ್ತು ಒಂದು ಮೀನನ್ನು ನೋಡಲಿಲ್ಲ. ಆದರೆ ಒಂದು ಮತ್ಸ್ಯಕನ್ಯೆ ಕಾಣಿಸಿದಳು. ರಾಜು ಆಶ್ಚರ್ಯಪಟ್ಟ. ಮತ್ಸ್ಯಕನ್ಯೆ ಹೇಳಿದಳು, ಓ, ದಯವಿಟ್ಟು ನನ್ನನ್ನು ಬಿಡು. ರಾಜು ಅದನ್ನು ಮತ್ತೆ ನೀರಿಗೆ ಬಿಟ್ಟು ತನ್ನ ಉಸಿರನ್ನು ಕಾಪಾಡಲು ನಿಶ್ಚಯಿಸಿದ. ರಾಜುನ ಒಳ್ಳೆತನವನ್ನು ನೋಡಿ ಮತ್ಸ್ಯಕನ್ಯೆ ಹೇಳಿದಳು, ಹೇ ದಯಾಗುಣದವನೇ, ನನ್ನ ಜೀವ ಕಾಪಾಡಿದ್ದಕ್ಕೆ ಧನ್ಯವಾದ. ನಾನು ಈ ನದಿಗೆ ಯುವರಾಣಿ. ಹೇಳು, ನಿನಗೇನು ಬೇಕು, ನಾನದನ್ನು ಪೂರೈಸುತ್ತೇನೆ. ಆದರೆ ರಾಜು ಅತಿಯಾಸೆ ಉಳ್ಳವನಲ್ಲ. ಆದ್ರಿಂದ ಆತ ಮತ್ಸ್ಯಕನ್ಯೆಯಿಂದ ಏನೂ ಪಡೆಯಬಾರದೆಂದು ನಿರ್ಧರಿಸಿದ. ಆತ ಮತ್ಸ್ಯಕನ್ಯೆಗೆ ಧನ್ಯವಾದ ಹೇಳಿ ಖಾಲಿ ಕೈಯಲ್ಲಿ ಮನೆಗೆ ಹಿಂತಿರುಗಿದ. ತನು ಬಾಗಿಲ ಹತ್ರ ಕಾಯ್ತಿದ್ಲು. ಒಂದು ಮೀನನ್ನು ಮನೆಗೆ ತರೆದಿದ್ದನ್ನು ನೋಡಿ ಕೋಪಗೊಂಡಳು. ಆಕೆ ರಾಜುವನ್ನು ಬೈಯಲು ಶುರು ಮಾಡಿದಳು. ರಾಜು ಆ ಮತ್ಸ್ಯಕನ್ಯೆಯ ಬಗ್ಗೆ ಹೇಳುತ್ತಾನೆ. ರಾಜು ಮತ್ಸ್ಯಕನ್ಯೆಯಿಂದ ಏನು ಕೇಳದಿದ್ದಕ್ಕೆ ತನು ತುಂಬಾ ಬೇಜಾರಾದಳು. ರಾಜುವನ್ನು ಮತ್ತೆ ನದಿಗೆ ಹೋಗಲು ಆಜ್ಞಾಪಿಸುತ್ತಾಳೆ ಮತ್ತು ಮತ್ಸ್ಯಕನ್ಯೆಯನ್ನು ತುಂಬಾ ಚಿನ್ನದ ನಾಣ್ಯಗಳನ್ನು ಕೇಳಲು ಹೇಳಿದಳು. ಆಗ ಮಾತ್ರವೇ ನಾನು ಸಂತೋಷವಾಗಿರುತ್ತೇನೆ ಅಂದಳು. ಪಾಪ ಬಡರಾಜು ಮತ್ತೆ ನದಿಗೆ ಹೋಗಿ ಮತ್ಸ್ಯಕನ್ಯೆಯನ್ನು ಕರೆದು ಆತನ ಹೆಂಡತಿಗೆ ಚಿನ್ನದ ನಾಣ್ಯಗಳು ಬೇಕೆಂದು ಮತ್ಸ್ಯಕನ್ಯೆಗೆ ಹೇಳಿದ. ಮತ್ಸ್ಯಕನ್ಯೆ ಹೇಳಿದಳು, ನಿನ್ನ ಹೆಂಡತಿ ಕೋರಿಕೆ ತೀರುತ್ತದೆ ಅಂತ. ಆತ ಮನೆಗೆ ಹೋಗಿ ನೋಡಿದಾಗ ಒಂದು ಮಡಕೆಯ ತುಂಬಾ ಚಿನ್ನದ ನಾಣ್ಯಗಳಿರುತ್ತವೆ. ರಾಜು ತನುವನ್ನು ಕೇಳಿದ, ಈಗ ನಿನಗೆ ಸಂತೋಷನಾ ಅಂತ. ಆಕೆ ಹೇಳಿದಳು, ಏನೋ ಇರಬಹುದು ಎಂದು. ಮರುದಿನ ತನು ಮತ್ತೆ ಆತನನ್ನು ಮತ್ಸ್ಯಕನ್ಯೆ ಬಳಿ ಹೋಗಲು ಹೇಳಿದಳು. ಆಕೆಗೆ ಹೇಳು, ನನಗೆ ಒಂದು ದೊಡ್ಡ ಮನೆ ಬೇಕು ಅಂತ. ಅಲ್ಲಿ ನಾನು ಈ ಚಿನ್ನವನ್ನು ಜೋಪಾನವಾಗಿ ಇಡುತ್ತೇನೆ. ರಾಜು ಮತ್ತೆ ನದಿಗೆ ಹೋಗಿ ಮತ್ಸ್ಯಕನ್ಯೆಯನ್ನು ಕರೆದ. ಓ ರಾಜು, ಮತ್ತೆ ನೀನು ಬಂದೆಯಾ? ನಿನ್ನ ಹೆಂಡತಿ ಚಿನ್ನದಿಂದ ಸಂತೋಷನೇ ಅಂದಳು. ಇಲ್ಲ, ಈಗ ಆಕೆಗೆ ದೊಡ್ಡ ಮನೆ ಬೇಕು.
ಸರಿ ರಾಜು, ನಿನ್ನ ಹೆಂಡತಿಯ ಕೋರಿಕೆ ತೀರುತ್ತದೆ. ರಾಜು ಮನೆಗೆ ಹಿಂತಿರುಗಿದಾಗ ಅವನ ಗುಡಿಸಲು ಒಂದು ದೊಡ್ಡ ಮನೆಯಾಗಿ ಬದಲಾಗಿರುತ್ತೆ. ಆತ ತನುವನ್ನು ಕೇಳಿದ, ನೀನು ಈಗಲಾದರೂ ಸಂತೋಷವೇ ಅಂತ. ಆಕೆ ಹೇಳಿದಳು, ಏನೋ ಇರಬಹುದು ಅಂತ. ಮರುದಿನ ಬೆಳಗ್ಗೆ ತಾನು ರಾಜು ಹತ್ರ ಹೇಳಿದಳು, ನಾನು ಈಗ ಸಿರಿವಂತೆ. ನಾನು ನಡ್ಕೊಂಡು ಮಾರ್ಕೆಟ್ಗೆ ಹೋಗಲ್ಲ. ನನಗೆ ಒಂದು ರಾಜಯೋಗ್ಯ ಕುದುರೆ ಬಂಡಿ ಬೇಕು ಅನ್ನುತ್ತಾಳೆ. ಶ್ರೀಮಂತ ಹೆಂಗಸರು ಮಣ್ಣಿನ ರಸ್ತೆಯಲ್ಲಿ ನಡೆಯೋಲ್ಲ. ಮತ್ಸ್ಯಕನ್ಯೆ ಹತ್ರ ಹೋಗಿ ಒಂದು ಕುದುರೆ ಬಂಡಿಯನ್ನು ಕೇಳಿ ಅಂದಳು. ರಾಜು ಮತ್ಸ್ಯಕನ್ಯೆ ಹತ್ರ ಹೋಗಿ ಕುದುರೆ ಬಂಡಿಯನ್ನು ಕೇಳಿದ. ಮತ್ಸ್ಯಕನ್ಯೆ ಹೇಳಿದಳು, ನಿನ್ನ ಹೆಂಡತಿ ಬೇಡಿಕೆ ತೀರುತ್ತೆ, ಮನೆಗೆ ಹೋಗು ಅಂತ. ಆತ ಮನೆಗೆ ಹೋದಾಗ ಕುದುರೆ ಬಂಡಿ ಮನೆ ಮುಂದೆ ನಿಂತಿತ್ತು. ಸ್ವಲ್ಪ ದಿನದ ನಂತರ ತಾನು ರಾಜುಗೆ ಹೇಳಿದಳು, ನಾನು ಈಗ ಶ್ರೀಮಂತಳಾದೆ. ನಮ್ಮ ಅಕ್ಕಪಕ್ಕದವರು ನನ್ನನ್ನು ಗೌರವಿಸುತ್ತಾರೆ. ಈಗ ನನಗೆ ಈ ಇಡೀ ಗ್ರಾಮ ನನಗೆ ಮರ್ಯಾದೆ ಕೊಡಬೇಕು. ಮತ್ಸ್ಯಕನ್ಯೆ ಹತ್ರ ಹೋಗಿ ನಾನು ಈ ಗ್ರಾಮಕ್ಕೆ ಮುಖ್ಯಸ್ಥಳಾಗಬೇಕು ಅಂತ ಕೇಳಿ ಅಂದಳು. ಆಗ ನಾನು ನಿಜವಾಗ್ಲೂ ಖುಷಿ. ರಾಜು ಮತ್ತೆ ಮತ್ಸ್ಯಕನ್ಯೆ ಹತ್ರ ಹೋಗಿ ಹೆಂಡತಿಯ ಕೋರಿಕೆಯ ಬಗ್ಗೆ ಹೇಳಿದ. ಮತ್ಸ್ಯಕನ್ಯೆ ಹೇಳಿತು, ಓ ರಾಜು, ಚಿಂತಿಸಬೇಡ. ನೀನು ಮನೆಗೆ ಹಿಂತಿರುಗೋಷ್ಟ್ರಲ್ಲಿ ನಿನ್ನ ಹೆಂಡತಿ ಗ್ರಾಮದ ಮುಖ್ಯಸ್ಥೆ ಆಗಿರುತ್ತಾಳೆ. ರಾಜು ಮನೆಗೆ ಹೋದಾಗ ಎಲ್ಲ ಗ್ರಾಮಸ್ಥರು ತನ್ನ ಮನೆ ಮುಂದೆ ಸೇರಿ ತನ್ನ ಹೆಂಡತಿಗೆ ಮರ್ಯಾದೆ ಕೊಡ್ತಿದ್ರು. ರಾಜು ಕೇಳಿದ, ನೀನು ಈಗ ಸಂತೋಷವೇ ಅಂತ. ಆಕೆ ಹೇಳಿದಳು, ನನಗೆ ನಿರ್ಧರಿಸಲು ಆಗುತ್ತಿಲ್ಲ ಅಂತ. ರಾಜು ಅದನ್ನು ಕೇಳೋಕೆ ಆಶ್ಚರ್ಯಪಟ್ಟ. ದಿನ ಕಳೆದಂತೆ ತಾನು ಇದು ಬೇಕು ಅದು ಬೇಕು ಅಂತ ಮತ್ಸ್ಯಕನ್ಯೆ ಹತ್ರ ಕೇಳು ಅನ್ನುವುದು ನಿಲ್ಲಿಸಲಿಲ್ಲ. ಮತ್ಸ್ಯಕನ್ಯೆ ತನ್ನ ಪ್ರಾಣ ಕಾಪಾಡಿದ ರಾಜುಗೋಸ್ಕರ ತನು ಕೋರಿಕೆಗಳನ್ನೆಲ್ಲ ತೀರಿಸುತ್ತಾ ಬಂತು. ಒಂದು ದಿನ ಭಾರಿಯಾದ ಮಳೆ ಬಂತು. ರಾಜುವಿನ ದೊಡ್ಡ ಮನೆ, ಕುದುರೆ ಬಂಡಿ ಎಲ್ಲ ನೀರಲ್ಲಿ ಕೊಚ್ಚಿಕೊಂಡು ಹೋಯಿತು. ತನುಗೆ ತುಂಬಾ ಕೋಪ ಬಂತು. ಆಕೆ ಹೇಳಿದಳು, ರಾಜು, ಮಳೆ ಕೇವಲ ನನ್ನ ಆಜ್ಞೆಯಿಂದ ಮಾತ್ರ ಬರಬೇಕು ಅನ್ನುತ್ತಾಳೆ. ಈಗಲೇ ಮತ್ಸ್ಯಕನ್ಯೆ ಹತ್ರ ಹೋಗಿ ನನಗೆ ಮಳೆಯನ್ನು ನಿಯಂತ್ರಣ ಮಾಡುವ ಶಕ್ತಿಯನ್ನು ಕೊಡು ಅಂತ ಕೇಳು. ರಾಜು ಹೇಳಿದ, ಇದು ಅಸಾಧ್ಯ. ಯಾರು ಈ ವರವನ್ನು ಕೊಡೋದಕ್ಕಾಗುವುದಿಲ್ಲ. ಆದರೆ ತನು ಕೇಳಲು ಸಿದ್ಧವಾಗಿರಲಿಲ್ಲ. ರಾಜುಗೆ ಬೇರೆ ದಾರಿ ಇರಲಿಲ್ಲ. ಆತ ಮತ್ಸ್ಯಕನ್ಯೆ ಹತ್ರ ಹೋಗಿ ನಡೆದ ಕಥೆಯನ್ನೆಲ್ಲ ಹೇಳಿದ. ಮತ್ಸ್ಯಕನ್ಯೆ ಹೇಳಿದಳು, ಸರಿ, ಅವಳ ಕೋರಿಕೆಯನ್ನು ತೀರಿಸುತ್ತೇನೆ, ಮನೆಗೆ ಹೋಗು ಅಂದಳು. ತಾನು ಮಳೆಯನ್ನು ನಿಲ್ಲಲು ಹೇಳಿದಳು. ಸ್ವಲ್ಪ ದಿನದವರೆಗೆ ಗ್ರಾಮದಲ್ಲಿ ಮಳೆಯೇ ಇರಲಿಲ್ಲ. ಬೆಳೆಗಳೆಲ್ಲ ಒಣಗಿ ಹೋಗಿತ್ತು. ಬಾವಿಗಳು ಖಾಲಿಯಾಗಿತ್ತು. ಕುಡಿಯೋ ನೀರು ಇಲ್ಲದಾಯಿತು. ಕೋಪಗೊಂಡ ಗ್ರಾಮಸ್ಥರು ರಾಜು ಮನೆಗೆ ಹೋದರು. ಕೋಪಗೊಂಡ ಗಂಡಸರು ಬೈಯಲು ಹಾಗೂ ಹೆಂಗಸರು ತನುವನ್ನು ಒಡೆಯಲು ಪ್ರಾರಂಭಿಸಿದರು. ರಾಜು ನಿಲ್ಲಿಸಲು ಪ್ರಯತ್ನಿಸಿದ, ಆದರೆ ಆಗಲಿಲ್ಲ. ಆತ ಸಹಾಯಕ್ಕಾಗಿ ಮತ್ಸ್ಯಕನ್ಯೆ ಹತ್ರ ಹೋಗಿ ಮತ್ಸ್ಯಕನ್ಯೆಯನ್ನು ಕರೆದು, ದಯವಿಟ್ಟು ನನ್ನ ಹೆಂಡತಿಯನ್ನು ಕಾಪಾಡು, ಅವಳ ಶಕ್ತಿಗಳನ್ನು ಹಿಂತೆಗೆದುಕೋ ಅಂದ. ಮತ್ಸ್ಯಕನ್ಯೆ ಹೇಳಿತು, ಅದು ಅವಳ ಕೋರಿಕೆ. ಕ್ಷಮಿಸು ರಾಜು, ನಾನು ಆಕೆಗೆ ಸಹಾಯ ಮಾಡೋಕ್ಕಾಗಲ್ಲ. ರಾಜು ಹೇಳಿದ, ನಾನು ಯಾವತ್ತೂ ನನ್ನ ಹೆಂಡತಿಯ ಕೋರಿಕೆಗಳನ್ನು ತೀರಿಸಲು ಕೇಳಿದ್ದೆ. ಆದರೆ ಈಗ ಮೊದಲನೇ ಬಾರಿ ನನ್ನ ಬೇಡಿಕೆ ತೀರಿಸಲು ಕೇಳಿಕೊಳ್ಳುತ್ತಿದ್ದೇನೆ. ಸರಿ ರಾಜು, ನಾನು ನಿನ್ನ ಬೇಡಿಕೆ ತೀರಿಸುತ್ತೇನೆ. ಹೇಳು, ನಿನಗೆ ಏನು ಬೇಕು? ನೀನು ನನ್ನ ಹೆಂಡತಿಗೆ ಸಹಾಯ ಮಾಡಬೇಕು. ಚಿನ್ನವನ್ನು, ದೊಡ್ಡ ಮನೆಯನ್ನು,
ಕುದುರೆ ಬಂಡಿಯನ್ನು ಹಾಗೂ ಶಕ್ತಿಗಳನ್ನು ಹಿಂಪಡೆದುಕೋ. ನೀನು ಕೊಟ್ಟ ಎಲ್ಲದನ್ನು. ನಿನ್ನ ಕೋರಿಕೆಯಂತೆ ರಾಜು, ಮನೆಗೆ ಹೋಗು. ನಿನ್ನ ಹೆಂಡತಿ ಸುರಕ್ಷಿತವಾಗಿರ್ತಾಳೆ. ರಾಜು ಓಡುತ್ತಾ ಮನೆಗೆ ಹೋದನು. ಗ್ರಾಮಸ್ಥರು ಹೋಗಿಬಿಟ್ಟಿದ್ದರು. ಆತನ ಹೆಂಡತಿ ಹಳೇ ಗುಡಿಸಲಿನ ಹೊರಗೆ ಆತನಿಗೋಸ್ಕರ ಕಾಯುತ್ತಾ ನಿಂತಿದ್ದಳು. ರಾಜು ತನ್ನ ಹೆಂಡತಿಯನ್ನು ತಪ್ಪಿಕೊಂಡ. ತನು ಅಳುತ್ತಾ ತನ್ನ ತಪ್ಪನ್ನು ತಿಳಿದುಕೊಂಡಳು. ತನು ಇನ್ಯಾವತ್ತೂ ಅತ್ಯಾಸೆ ಪಡೋದಿಲ್ಲ ಎಂದು ಪ್ರಮಾಣ ಮಾಡಿದಳು. ಮತ್ತೆ ಮಳೆ ಬರಲು ಶುರುವಾಯಿತು. ಆಗ ಎಲ್ಲಾ ಗ್ರಾಮಸ್ಥರು ಖುಷಿಯಾದರು. ಆ ದಿನದಿಂದ ಅವರು ಸಂತೋಷ ಮತ್ತು ನೆಮ್ಮದಿಯ ಜೀವನ ಪ್ರಾರಂಭಿಸಿದರು. Hi, I'm sure you enjoyed watching this video. Please click on the subscribe button to subscribe to our channel and watch more interesting videos.